ಶುಭಮಸ್ತು. ಕೆಲವರಲ್ಲಿ ಅಪಾರವಾದ ಸಾಮರ್ಥ್ಯ ಇರುತ್ತೆ, ಸಂಪತ್ತಿರುತ್ತೆ. ಆದರೆ ಅದು ಯಾರ ಉಪಯೋಗಕ್ಕೂ ಬರೋದಿಲ್ಲ. ಮತ್ತು ಹಾಗೆ ಇದ್ದವರು ತನ್ನಲ್ಲಿ ಅದೆಲ್ಲ ಇದೆ ಅನ್ನುವ ದೊಡ್ಡ ಸದ್ದು ಮಾಡ್ತಾ ಇರ್ತಾರೆ, ತೋರಿಸಿಕೊಳ್ತಾ ಇರ್ತಾರೆ, ಪ್ರದರ್ಶಿಸ್ತಾ ಇರ್ತಾರೆ. ಆದರೆ ಅದು ಯಾರನ್ನೂ ಉಳಿಸುವುದಿಲ್ಲ, ಬೆಳೆಸುವುದಿಲ್ಲ. ಇನ್ನು ಕೆಲವರು ಬಹಳ ಚಿಕ್ಕವರಿರ್ತಾರೆ, ಆದರೆ ಅವರು ಬದುಕು ಕೊಡ್ತಾರೆ. ಇದನ್ನು ಸಮುದ್ರವನ್ನು ಇಟ್ಟುಕೊಂಡು ಅನ್ಯೋಕ್ತಿಯ ಮೂಲಕ ಒಬ್ಬ ಕವಿ ಹೇಳ್ತಾನೆ ಬಹಳ ಸುಂದರವಾಗಿ. ವಾತೋಲ್ಲಸಿತ ಕಲ್ಲೋಲ ಧಿಕ್ತೆ ಸಾಗರ ಗರ್ಜಿತಂ ಯಸ್ಯ ತೀರೆ ತೃಷಾಕ್ರಾಂತಃ ಪಾಂಥಃ ಪೃಚ್ಛತಿ ವಾಪಿಕಾಂ. ಸಮುದ್ರವನ್ನು ಉದ್ದೇಶಿಸಿ ಹೇಳ್ತಾನೆ, ಸಮುದ್ರ, ಜೋರಾಗಿ ಗಾಳಿ ಬಂದಿದೆ, ನಿನ್ನ ನೀರು ಮೇಲಕ್ಕೆದ್ದಿದೆ, ಅದೆಷ್ಟು ಶಬ್ದ ಮಾಡ್ತಿ ತುಂಬಿದ ನೀರಿನಿಂದಾಗಿ. ಆದರೆ ಇದರಿಂದ ಏನಾದರೂ ಪ್ರಯೋಜನ ಇದೆಯಾ? ಇದು ಅನುಪಯುಕ್ತವಾದದ್ದು. ಯಾಕೆಂದರೆ ನಿನ್ನ ತೀರದಲ್ಲಿ ನಿಂತು ಬಾಯಾರಿದ ದಾರಿ ಹೋಕನೊಬ್ಬ ಬಾವಿಯಲ್ಲಿದೆ ಅಂತ ಹುಡುಕ್ತಾ ಇರ್ತಾನೆ ಅಂತ. ಅಂದರೆ ಸಮುದ್ರದಲ್ಲಿ ವಿಸ್ತಾರವಾದ ನೀರಿದೆ, ತೆರೆಗಳು ಏಳುತ್ತವೆ, ನುಗ್ಗಿ ಬರುತ್ತವೆ, ಕಾಲಿಗೆ ತೋಕ್ತವೆ. ಆದರೆ ಬಾಯಾರಿದವನಿಗೆ ಅದು ಅವನ ಬಾಯಾರಿಕೆಯನ್ನು ಇಂಗಿಸಲಾರದು. ಅದಕ್ಕೆ ಸಮುದ್ರದಷ್ಟು ದೊಡ್ಡದಲ್ಲದ, ಸಮುದ್ರದ ದೃಷ್ಟಿಯಿಂದ ತುಂಬ ಪುಟ್ಟದಾದ ಒಂದು ಬಾವಿ ಅವನ ಬಾಯಾರಿಕೆಯನ್ನು ತಣಿಸತ್ತೆ, ಅವನಿಗೆ ಪುನಶ್ಚೇತನವನ್ನು ನೀಡತ್ತೆ ಅಂತ. ಹಾಗಾಗಿ ಎಷ್ಟಿದೆ ಎನ್ನುವುದು ಮುಖ್ಯವಲ್ಲ, ಇರುವುದರಲ್ಲಿ ಯಾರನ್ನು ತೃಪ್ತಿಪಡಿಸ್ತೀವಿ, ಯಾರಿಗೆ ಚೈತನ್ಯ ಒದಗಿಸ್ತೀವಿ ಅನ್ನೋದು ಮುಖ್ಯ ಅನ್ನೋದನ್ನು ಕವಿ ಹೀಗೆ ನಿರೂಪಿಸ್ತಾನೆ. ಶುಭಂ ಭೂಯಾತ್.